ಗೋವುಗಳ ಸಂರಕ್ಷಣೆಗಾಗಿ ಗೋರಕ್ಷಣಾ ಸಮಿತಿ ವತಿಯಿಂದ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಕೆ. ಹುಮ್ನಾಬಾದ್ನಲ್ಲಿ ಅಭಿಯಾನ ನಡೀತಾ ಇದೆ. ಈ ಅಭಿಯಾನ ಯಾಕೆ ನಡೆಸ್ತಾರೆ ಅಂದ್ರೆ ಸ್ವದೇಶಿ ಗೋವುಗಳ ತಳಿ ಇವತ್ತು ನಾಶ ಆಗಲ್ಲ. ಸ್ವದೇಶಿ ಗೋವುಗಳು ಅಂದ್ರೆ ಇವತ್ತು ಒಂದು ಮೆಡಿಕಲ್ ಸಪ್ಲಿಮೆಂಟ್ ಟೈಪ್. ಆ ತಾಯಿ ಆಕಳ ಹಾಲು, ಬಾತ, ಹೆಂಡಿ ಏನೇ ಇರಲಿ ಅದು ಇವತ್ತು ಏನೋ ಅಂದ್ರೆ ಪ್ರತಿಯೊಬ್ಬರಿಗೆ ಹೆಲ್ದಿ ಇರ್ಬೇಕಂದ್ರೆ ಒಂದು ಮದಿ ಆದತ್ತಂದ್ರೆ ಲಾಸ್ಟ್ ಟೈಮ್ ನಾವೆಲ್ಲ ಪೂರ್ವಜರು ಏನು ಮಾಡ್ತೀರಂತಂದ್ರೆ ಮದಿ ಇದ್ರು ಇವತ್ತೇನು ಅಲ್ಮಾರಿ ಪಲಂಗು ಅಥವಾ ಗಾಡಿ ಎದು ಕೊಡ್ತಾರಲ್ಲ ಅವಾಗ ಮದಿ ಮಾಡತ್ರ ಒಂದು ಆಕಳು ಕೊಡ್ತಿರಂತ. ಆ ಆಕಳ ಮೇಲೆ ಇಂಥ ತಾಕತ್ ಇರ್ತವಂತ ಆ ಆಕಳು ಯಾರ ಮನೆಗೆ ಹೋಯ್ತು ಇವತ್ತು ಆ ಆಕಳಿಗೆ ಹೆಂಗೆ ಮುಟ್ರು ಅಂದ್ರೆ ಆ ಆಕಳು ಮನುಷ್ಯಗೆ ಏನು ಆರಾಮಿಲ್ಲ ಅವನಿಗೆ ಅದೆಲ್ಲ ಬ್ಯಾನಿ ತಿಳ್ಕೊತಾವಂತ. ಅದೆಲ್ಲ ಮೈಲಾಗ ಹೋಯ್ತದ ಅದು ಏನೇನು ಅದು ದವಾ ಸಿಗ್ತಾವ ಅದು ತಿಂದು ಆ ಮನುಷ್ಯಗೆ ಏನು ಹಾಲು ಕೊಡ್ತದ ಆ ಹಾಲೊಳಗೆ ಆ ಪ್ರೋಟೀನ್ಗಳು ಇರ್ತಾವಂತ ಅವನಿಗೆ ಏನಂದ್ರೆ ಅದು ಬ್ಯಾನಿನೇ ಬರಲ್ಲ. ಆ ಟೈಪ್ ಆಕಳೊಳಗೆ ತಾಕತ್ ಇರ್ತದ ಅಂತ ಆಕಳು ಇವತ್ತು ನಶಿಸೋಲತ್ತದ. ಭಾರತದ ಸಂಸ್ಕೃತಿ ಏನಂದ್ರೆ ತಾಯಿ ಗೋಮಾತೆ ಹೇಳ. ಇವತ್ತು ತಾಯಿಗೆ ಬಿಟ್ಟು ಮತ್ತೆ ಯಾರ ಇಡೀ ಜೀವನ ನಾವು ಸಾಯಸಕ್ಕ ಹಾಲು ಕೊಡ್ತಾರಂದ್ರೆ ಆ ತಾಯಿ ಗೋಮಾತೆ ಕೊಡಿಸ್ತಾಳ. ಅಂತ ತಾಯಿಗೆ ಏನೋ ಅಂದ್ರೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಆ ತಾಯಿ ರೋಡ್ ಮೇಲೆ ಓಡಾಡತ್ತಾಳ. ಇವತ್ತು ಯಾರೋ ಏನೋ ಕಳ್ತಿರತ್ತಾರ. ಇವೆಲ್ಲ ಅನ್ಯಾಯಗಳು ಯಾಕೆ ಆಗ್ತಾವ ಅಂದ್ರೆ ನಮ್ದು ಒಳಗೆ ಮನಸ್ಸಿನೊಳಗೆ ಅಭಿಮಾನ ಮುಗಿದೋಗ್ಯದ. ಇವತ್ತು ಎಲ್ಲರೂ ಏನೋ ತಾಯಿ ಗೋಮಾತೆ ಬಗ್ಗೆ ಅಭಿಮಾನ ಇರ್ತಂದ್ರೆ ಇವತ್ತು ನಾಯಿ ಸಾಕತ್ತಾರ ಬಟ್ ಆಕಳೆ ಸಾಕೋಗ್ಯಾರ. ಯಾಕಪ್ಪ ನಾವ್ ಯಾಕೆ ಹಂಡಿ ಬೆಳಿಬೇಕು, ನಾವ್ ಯಾಕೆ ಹುಲ್ ತರಬೇಕು ಅಂತ ವಿಚಾರ ಮಾಡ್ತಾರ. ಇವತ್ತೆಲ್ಲ ದನ ವಹಿಸ್ಬೇಕು ಅಣ್ಣ ಜಮೀನೇ ಎಲ್ಲ ಪ್ಲಾಟ್ ಮಾಡಿ ಏನೋ ಮನೆ ಕಟ್ಲತ್ತಾರ. ಇವತ್ತು ಎಲ್ಲ ಕಡೆ ಏನಂದ್ರೆ ಆದಷ್ಟು ಮಟ್ಟಿಗೆ ಸವಲತ್ತುಗಳು ಸರ್ಕಾರ ಕೊಡುತ್ತದೆ. ಎಲ್ಲ ಇಲಾಖೆಗಳ ಸವಲತ್ತು ಕೊಡ್ತದೆ. ಎಲ್ಲ ಕಡೆ ಏನಂದ್ರೆ ಸಾರ್ವಜನಿಕರಿಗೆ ಫ್ರೀ ಬಸ್ ಕೊಡ್ತದ, ಫ್ರೀ ಅನ್ನ ಕೊಡ್ತದ. ಬಟ್ ಆಕಳು ಸಾಕೋರೆ ರೈತರಿಗೆ ಏನಂದ್ರೆ ಇವತ್ತು ಏನು ಸವಲತ್ತುಗಳು ಇಲ್ಲ. ಅವ ಮನುಷ್ಯ ಒಬ್ಬ ರೈತ ಏನಂದ್ರೆ ಆಕಳು ಸಾಕಬೇಕಂದ್ರೆ ಅವ್ನಿಗೆ ಎಷ್ಟು ಕಷ್ಟ ಅದ ಅಂತೇಳಿ ಇವತ್ತು ಗೊತ್ತಾಗ್ತದ. ಒಬ್ಬ ಆಕಳು ಸಾಕಬೇಕಂದ್ರೆ ಒಂದು ಹುಲ್ ತರಬೇಕಂದ್ರೆ ಜಾಗ ಇಲ್ಲ. ಅವ ಇಳುವರಿ ಮಾಡ್ಕೊಂಡು 2 ಎಕರೆ ಹೊಲ ಕಡ್ದಾಕೊಂಡು ಹುಲ್ ಬೆಳೆಸ್ಬೇಕಂದ್ರೆ ಅವನಿಗೆ ರೊಕ್ಕ ಇಲ್ಲ. ಅವ ಏನೋ ಸಾಲಾಗಿಲ್ಲ ಮಾಡಿ ಹೊಲ ಮಾಡ್ತಾನ. ಅದು ಬೆಳೆ ನೀರು ಅತಿವೃಷ್ಟಿ ಅನಾವೃಷ್ಟಿ ಅದು ಭೀ ಹಾಳಾಯ್ತದ. ಆದಷ್ಟು ಏನಂದ್ರೆ ಬಾಕಿ ಮಾಡ್ಕೊಂಡು ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ತಾನ. ಇಂಥ ಪರಿಸ್ಥಿತಿ ಒಳಗೆ ಸಾಧು ಸಂತರು ಇಡೀ ದೇಶದ ಜನ ಎಲ್ಲ ಕೂಡಿ ಇದೊಂದು ಅಭಿಯಾನ ನಡೆಸ್ತಾರ. ಈ ಅಭಿಯಾನದ ಏನೋ ಮುಖ್ಯ ಉದ್ದೇಶ ಏನದ ಅಂದ್ರೆ ಫಸ್ಟ್ ಗೋ ಹತ್ಯೆ ನಿಲ್ಲಿಸ್ಬೇಕು. ಪೂರಾ ಎಲ್ಲರೂ ಏನಂದ್ರೆ ವಿರೋಧ ಮಾಡಿ ಎಲ್ಲರೂ ಏನಂದ್ರೆ ಸಿಗ್ನೇಚರ್ ಮಾಡಿ ಈ ಒಂದು 6 ಬೇಡಿಕೆಗಳು ಇಟ್ಟಾರ. ಗೋ ಹತ್ಯೆ ನಿಷೇಧ ಮಾಡಬೇಕು ಮತ್ತು ಸ್ವದೇಶಿ ಆಕಳು ತಾಯಿ ಗೋಮಾತೆಯನ್ನು ರಾಷ್ಟ್ರಮಾತೆಯನ್ನಾಗಿ ಘೋಷಣೆ ಮಾಡಬೇಕು. ಮತ್ತು ಏನು ಗೋ ಕಳ್ಳು ಸಾಗಾಣಿಕೆ ಮಾಡ್ತಾರ ಮತ್ತೆ ಆಕಳು ಕಡಿತಾರ ಅವರಿಗೆ ಜಾಮೀನು ರಹಿತವಾದಂತಹ ಶಿಕ್ಷೆಯನ್ನು ನೀಡಬೇಕು. ಮತ್ತು ಪಂಚಗವ್ಯ ಸಂಶೋಧನಾ ಲ್ಯಾಬ್ಗಳು ತೆಗಿಬೇಕು. ಅಂದ್ರೆ ಈಗ ಎಲ್ಲ ಕಡೆ ಲ್ಯಾಬ್ಗಳು ತೆಗ್ದಾರಲ್ರಿ. ಆಲ್ಮೋಸ್ಟ್ ಯಾವುದೇ ರೋಗಗಳು ಬರಲಿ ಅದು ವಿರುದ್ಧವಾಗಿ ವ್ಯಾಕ್ಸಿನೇಷನ್ ಮಾಡಕ್ಕೆ ರಿಸರ್ಚ್ ಮಾಡ್ತಾರ. ಅದೇ ರೀತಿ ಅಂದ್ರೆ ಪಂಚಗವ್ಯ ಒಂದು ಶುದ್ಧವಾದ ಸ್ವದೇಶಿ ಸಂಸ್ಕೃತಿಯ ಒಂದು ಚಿಕಿತ್ಸೆ ಅದ. ಅದು ಏನಂದ್ರೆ ಅಂದ್ರೆ ಅಳಿತರು ಏನಂದ್ರೆ ಇವತ್ತು ಯಾರು ಭೀ ಬೇಮಾರಿ ಆಗಲ್ಲ ಇಡೀ ಇಂಡಿ ಒಳಗೆ ಅಂತ ಒಂದು ಪಂಚಗವ್ಯ ಚಿಕಿತ್ಸೆ ಅದ. ಅದಕ್ಕೆ ಪ್ರೋತ್ಸಾಹ ನೀಡಬೇಕು ಸರ್ಕಾರ. ಮತ್ತು 50 ಕೊಡೋದು ಕೂಡ ಒಬ್ಬ ಹಿಂದೂನೇ ಇದನ್ನು ಕಡಿಬೇಕು ಅಂತ ಹೇಳಿ ಪೊಲೀಸ್ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋದು ಕೂಡ ಹಿಂದೂಗಳೇ. ಮತ್ತೇನಂತಂದ್ರು ಇದು ಇಷ್ಟೆಲ್ಲ ಆಗಿನ ಮೇಲೆ ಏನಂದ್ರೆ ರಾಜಕೀಯದವ್ರು ಏನಂತಂದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬೋರು ಕೂಡ ಹಿಂದೂಗಳೇ ಅದಾರ ಅಂತಕ್ಕಂಥ ಮಾತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಆ ಎಲ್ಲ ಹಿಂದೂಗಳಲ್ಲಿ ಕೈ ಮುಗಿತೀನಿ ನಾನು ಇವತ್ತ. ನನ್ನ ಗೋಮಾತೆಯನ್ನು ರಕ್ಷಣೆ ಮಾಡ್ರಿ, ನನ್ನ ಗೋಮಾತೆಗೋಸ್ಕರ ಬರ್ರಿ. ನಮ್ಮ ಜ್ಯೋತಿಬಾ ಮತ್ತು ಟೀಮ್ ಏನದ ಅಂತಂದ್ರೆ ಪ್ರತಿಯೊಬ್ಬರಿಗೂ ಹೇಳಿರು ಎಲ್ಲರೂ ಬರಬೇಕು ಅಂತ ಹೇಳಿ. ಹುಮ್ನಾಬಾದ್ ಜನಸಂಖ್ಯೆ ಎಷ್ಟದ ಅಂತಂದ್ರೆ 2 ಲಕ್ಷ ಚಿಲ್ಲರೆ ಅದ. ಆದ್ರೆ ಇವತ್ತಿಲ್ಲಿ ಬಂದಿರತಕ್ಕಂಥ ಸಂಖ್ಯೆ ಎಷ್ಟದ ಅಂತಂದ್ರೆ 200 ಜನಸಂಖ್ಯೆ ಅಷ್ಟೇ ಇರ್ಬೋದು. ಎಲ್ಲರ ತಾಯಿ ಅದ ಹಾಕೊಳ್ಳೋ ಅದಕ್ಕೆ ತಾವೆಲ್ಲರೂ ಬರಬೇಕು. ತಾವೆಲ್ಲ ಬಂದಾಗ ಮಾತ್ರ ಈ ಕೆಲಸ ಆಗ್ತದ. ಅಲ್ಲಿವರೆಗೂ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ತನ್ನ ಮಗು ಏನದ ಅಂತಂದ್ರೆ ಅತ್ತಾಗ ಮಾತ್ರ ತಾಯಿ ಹಾಲು ಕುಡಿಸ್ತಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ. ಯಾಕಂತಂದ್ರೆ ಬಿಸಿ ಮುಟ್ಟಿಸೋ ತನಕ ಇನ್ನು ಸಾಧ್ಯ ಆಗಂಗಿಲ್ಲ. ತಾಯಿ ಏನದ ಅಂತಂದ್ರೆ ಮಗು ಅತ್ತ बोलो भारत माता की गौ मैया की जय श्री राम.
बोलो भारत